ಕೇವಲ ದುಡ್ಡಿದ್ರೆ ಸಾಕು, ಈ ಪ್ರಪಂಚದಲ್ಲಿ ನಮಗೆ ಏನು ಬೇಕೋ ಅದನ್ನೆಲ್ಲ ಪಡೆದುಕೊಳ್ಳಬಹುದು. ನಮಗೆ ಇಷ್ಟ ಬಂದ ಹಾಗೆ ಬದುಕಬಹುದು. ದುಡ್ಡಿದ್ರೆ ಸಾಕು, ನೀವು ಪ್ರೀತಿಸುವವರು ಸಹ ನಿಮ್ಮನ್ನು ತುಂಬ ಪ್ರೀತಿಸೋದಕ್ಕೆ ಶುರು ಮಾಡ್ತಾರೆ. ಸ್ನೇಹಿತರ ಬಳಗ ಸಹ ಜಾಸ್ತಿ ಆಗುತ್ತೆ. ಹಾಗೆ ಬಂಧು ಬಳಗದವರು ನಿಮ್ಮ ಮೇಲೆ ಅತೀವವಾದ ಗೌರವವನ್ನು ತೋರಿಸ್ತಾರೆ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ವೀಕ್ಷಕರೇ, ನೀವು ಈ ವಿಡಿಯೋ ನೋಡುವುದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವಿನ್ನೂ ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ. ಕೇವಲ ದುಡ್ಡೊಂದಿದ್ರೆ ಸಾಕು, ನಾವು ಅಂದ್ಕೊಂಡಿದ್ದನ್ನು ಪಡ್ಕೋಬಹುದು ಅನ್ನೋದು 100% ನಿಜ ಅಲ್ಲದೆ ಇದ್ದರೂ ಸಹ ಒಂದು 70% ನಿಜ. ನೀವು ಒಂದು 10-20 ವರ್ಷ ಅಥವಾ 30-40 ವರ್ಷ ಹಿಂದಕ್ಕೆ ಹೋದಾಗ ಹೇಳ್ಬೋದು ನೀವು, ಸರ್ ಆಗಿನ ಕಾಲದಲ್ಲಿ ದುಡ್ಡಿಗೆ ಜಾಸ್ತಿ ಒಂದು ಬೆಲೆ ಕೊಡ್ತಾ ಇರಲಿಲ್ಲ, ವ್ಯಕ್ತಿಗಳಿಗೆ ಬೆಲೆ ಕೊಡ್ತಾಯಿದ್ರು, ಅವರಲ್ಲಿರುವಂತಹ ಒಂದು ಮನಸ್ಸಿಗೆ ಬೆಲೆ ಕೊಡ್ತಾಯಿದ್ರು ಅಂತ. ಆದರೆ ಆಗಲೂ ಸಹ ದುಡ್ಡಿಗೆ ಬೆಲೆ ಕೊಡುವವರ ಸಂಖ್ಯೆ ಜಾಸ್ತಿನೇ ಇತ್ತು. ಈಗ ಪ್ರಾಕ್ಟಿಕಲ್ ಆಗಿ ನೋಡೋದಾದರೆ ಈಗಿನ ಕಾಲದಲ್ಲಿ ಎಲ್ಲರೂ ಏನು ಯೋಚನೆ ಮಾಡ್ತಾರಪ್ಪ ಅಂತಂದರೆ, ಅರೆ ನನ್ನ ಹತ್ರ ದುಡ್ಡಿಲ್ಲ ಮಾರಾಯ, ಅದಕ್ಕೆ ಯಾರೋ ಫ್ರೆಂಡ್ಸು ನನ್ನನ್ನು ಹತ್ರಕ್ಕೆ ಸೇರಿಸ್ಕೊಳ್ಳೋದಿಲ್ಲ. ನಮ್ಮ ಬಂಧು ಬಳಗದವರು ಸಹ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮ ಬಗ್ಗೆ ಜಾಸ್ತಿ ಒಂದು ಒಲವನ್ನು ತೋರಿಸಲ್ಲ, ಒಂದು ಗೌರವವನ್ನು ಕೊಡಲ್ಲ, ಜಾಸ್ತಿ ಹತ್ತಿರಕ್ಕೆ ಬಂದು ಮಾತಾಡ್ಸಲ್ಲ ಅಂತ ಅನಿಸೋದು ನಿಜ. ಅಥವಾ ಅರೆ ನನ್ನ ಹತ್ರ ದುಡ್ಡಿಲ್ಲ ಅಂದ ಮಾತ್ರಕ್ಕೆ ನಾನು ಪ್ರೀತಿಸಿದ ಹುಡುಗಿ ನನ್ನನ್ನು ಪ್ರೀತಿಸ್ತಾ ಇಲ್ಲ, ಅಥವಾ ನಾನು ಪ್ರೀತಿಸುತ್ತಿರುವ ಹುಡುಗ ನನ್ನನ್ನು ಪ್ರೀತಿಸ್ತಿಲ್ಲ ಅಂತ ಅನ್ಕೋಬಹುದು. ಇದು 100% ನಿಜ ಅಲ್ಲದೆ ಇದ್ದರೂ ಸಹ 70% ನಿಜ ಹೌದು. ಆದರೆ ಇನ್ನು ಬಾಕಿ 30% ಇದೆಯಲ್ಲ, ಅದು ತುಂಬಾ ಒಂದು ಮುಖ್ಯವಾದ ವಿಷಯ ಆಗುತ್ತೆ. ಯಾರಾದರೂ ಕೇವಲ ನಿಮ್ಮ ಹತ್ರ ದುಡ್ಡು ಇದೆ ಅಂದ ಮಾತ್ರಕ್ಕೆ ನಿಮ್ಮನ್ನು ಪ್ರೀತಿಸ್ತಾರೆ ಅಂದರೆ, ಅಥವಾ ಕೇವಲ ನಿಮ್ಮ ಹತ್ರ ದುಡ್ಡಿದೆ ಅಂದ ಮಾತ್ರಕ್ಕೆ ನಿಮ್ಮ ಒಂದು ಸ್ನೇಹವನ್ನು ಗಳಿಸುತ್ತಾರೆ ಅಂದರೆ, ಅಥವಾ ನಿಮ್ಮ ಬಂಧುಗಳು ಕೇವಲ ನಿಮ್ಮ ಹತ್ರ ದುಡ್ಡಿದೆ ಅಂದ ಮಾತ್ರಕ್ಕೆ ಗೌರವ ಕೊಡ್ತಾರೆ ಅಂದರೆ, ಆ ಗೌರವ ಕೊಡ್ತಾ ಇರೋದು ನಿಮ್ಮ ವ್ಯಕ್ತಿತ್ವಕ್ಕೆ ಅಲ್ಲ, ನಿಮ್ಮ ಹತ್ರ ಇರುವಂತಹ ದುಡ್ಡಿಗೆ. ಮತ್ತು ಆ ದುಡ್ಡು ನಿಮ್ಮ ಬಳಿ ಎಲ್ಲಿಯ ತನಕ ಇರುತ್ತೋ ಅಲ್ಲಿಯವರೆಗೆ ಮಾತ್ರ ಆ ಒಂದು ಪ್ರೀತಿ, ಸ್ನೇಹ, ಗೌರವಗಳು ಇರುತ್ತವೆ. ಒಂದು ಸಲ ನಿಮ್ಮ ಬಳಿ ಆ ಒಂದು ದುಡ್ಡು ಇಲ್ಲ ಅಂತ ಗೊತ್ತಾದರೆ ಆ ಒಂದು ಪ್ರೀತಿ, ಸ್ನೇಹ, ಗೌರವಗಳು ಸಹ ಮಾಯವಾಗ್ತವೆ. ಸೊ ಸಾಧ್ಯವಾದಷ್ಟು ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಿ. ನೀವು 4 ಜನರ ಜೊತೆ ಹೇಗೆ ಇರ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಮೇಲೆ ಒಂದು ಪ್ರೀತಿ, ಗೌರವ ಹೆಚ್ಚಾಗುತ್ತೆ ಹೊರತು ಕೇವಲ ನಿಮ್ಮ ಬಳಿ ದುಡ್ಡು ಇದ್ದ ಮಾತ್ರಕ್ಕೆ ನಿಮ್ಮ ಮೇಲೆ ಪ್ರೀತಿ, ಗೌರವ ಹೆಚ್ಚಾಗುವುದಿಲ್ಲ. ನಿಮ್ಮ ಬಳಿ ದುಡ್ಡು ಇಲ್ಲದಿದ್ದಾಗ ನಿಮ್ಮ ಸ್ನೇಹಿತರು, ಸಂಬಂಧಿಕರು, ನಿಮ್ಮನ್ನು ಪ್ರೀತಿಸುವವರು ವರ್ತಿಸುವುದನ್ನು ಕಂಡು ನೀವು ಅರೆ ನನ್ನ ಹತ್ರ ದುಡ್ಡಿದ್ದರೆ ಸಾಕಿತ್ತು, ಎಲ್ಲರೂ ನನ್ನ ಪ್ರೀತಿಸ್ತಾ ಇದ್ರು, ಗೌರವ ಕೊಡ್ತಾ ಇದ್ರು, ಸ್ನೇಹದಿಂದ ಇರ್ತಾ ಇದ್ರು ಅನಿಸೋದು ಸತ್ಯ. ಆದರೂ ಸಹ ದೀರ್ಘಕಾಲವಾಗಿ ನಿಮ್ಮನ್ನು ಯಾರಾದರೂ ಪ್ರೀತಿಸಬೇಕು ಅಂದರೆ ಅಥವಾ ನಿಮ್ಮನ್ನು ಗೌರವಿಸಬೇಕು ಅಂದರೆ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿ. ಹಾಗೆ 4 ಜನರ ಜೊತೆ ಒಳ್ಳೆಯತನದಿಂದ ನಡೆದುಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಏನು ಮಾಡಬೇಕಪ್ಪ ಅಂತಂದರೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.